ನೋಡಿ ಇಲ್ಲಿ ಕಾಣಿಸ್ತಾ ಇರುತ್ತೆ ಗೇಟ್ ವೇ ಆಫ್ ಇಂಡಿಯಾ. ಇದು 1911ರಲ್ಲಿ ಕಟ್ಟಕ್ಕೆ ಶುರು ಮಾಡಿದ್ದು, ಕೊನೆಯದಾಗಿ ಮುಗಿಸಿದ್ದು 1924ರಲ್ಲಿ ಕಂಪ್ಲೀಟ್ ಮಾಡಿ ಡಿಸೆಂಬರ್ 4ನೇ ತಾರೀಕು ಇದನ್ನ ಸರ್ವಿಸಿಗೆ ಬಿಟ್ಟರು. ಅಂದರೆ ಏನು ಅಂದರೆ ಹೊರದೇಶಗಳಿಂದ ಹಡಗುಗಳಲ್ಲಿ ಮಸಾಲೆ ಪದಾರ್ಥಗಳು ಐಟಮ್ಸ್ಗಳು ಬ್ರಿಟಿಷರು ಬರೋದು. ಇವಾಗ ಹೆಂಗೆ ನಾವು ರೈಲ್ವೆ ಸ್ಟೇಷನ್ಗೆ ಅಥವಾ ವಿಮಾನ ನಿಲ್ದಾಣಕ್ಕೆಲ್ಲ ಹೋಗಿ ಬಂದ್ವಲ್ಲ, ಆ ಥರ ಹೊರದೇಶಗಳಿಂದ ಇಂಡಿಯಾಗೆ ಬರಬೇಕು ಅಂದರೆ ಇದೊಂದು ಗೇಟ್ ಆಗಿನ ಕಾಲದಲ್ಲಿ ಅದಕ್ಕೆ ಅಂತ ನಿರ್ಮಿಸಿದ್ರು. ಅದ್ರ ಜೊತೆ ಕೊನೆಯದಾಗಿ ಬ್ರಿಟಿಷರು ಇಂಡಿಯಾಗೆ ಗುಡ್ ಬೈ ಹೇಳ್ಬಿಟ್ಟು ತೊಲಗಿದ ಜಾಗ ಯಾವುದು ಅಂತಂದರೆ ಗೇಟ್ ವೇ ಆಫ್ ಇಂಡಿಯಾ ಮುಂಬೈ. ಸೊ ಹಂಗಾಗಿ ಇದು ಫೇಮಸ್. ಕಟ್ಟಿದ್ರು ಅನ್ನೋದಕ್ಕಿಂತ ಬ್ರಿಟಿಷರು ಇಲ್ಲಿಂದ ತೊಲಗಿದ್ರು ಅನ್ನೋದಕ್ಕೆ ಭಾಳ ಖುಷಿಯಿಂದ ಹೇಳ್ಬೋದು. ಇದನ್ನ ಸಿಟಿ ಸೆಂಟ್ರ್ ಮಾಡ್ಕೊಂಡ್ರು. ಅವ್ರು ಭಾರತನ ಆಳಬೇಕಾದ್ರೆ ಮುಂಬೈ ಅವ್ರಿಗೆ ಮೈನ್ ಸಿಟಿ ಆಗಿತ್ತು, ಅಂದರೆ ದೊಡ್ಡ ಸಿಟಿ. ಯಾಕೆಂದರೆ ಇಲ್ಲಿ ತುಂಬ ಚೆನ್ನಾಗಿತ್ತು ಮತ್ತು ಇಲ್ಲೆಲ್ಲ ವ್ಯವಹಾರಗಳು ಚೆನ್ನಾಗಿತ್ತು. ಬಂದು ಹೋಗ್ಲಿಕ್ಕೆ ಸಮುದ್ರ ಅಲ್ವಾ, ಹಾಗೇನಷ್ಟು ಫ್ಲೈಟ್ಗಳಿಗಿಂತ ಸಮುದ್ರ ಹಡಗುಗಳು ಜಾಸ್ತಿ ಇತ್ತಲ್ಲ ಅವ್ರದ್ದು. ಹಾಗಾಗಿ ಅವರು ಇಂಥ ಜಾಗಗಳನ್ನ ತುಂಬ ಆರಿಸಿ ಇಟ್ಕೊತಿದ್ರು. ಅದರೊಳಗೆ ಇಲ್ಲಿ ನೋಡಿ ಇದೆ ಸಮುದ್ರ, ಅಲ್ಲಿ ಕಾಣಿಸ್ತಿರೋದೆಲ್ಲ ನಿಂಗೆ ಸಮುದ್ರನೇ ಪೂರ್ತಿ. ಸಮುದ್ರದಿಂದ ಹೋಗೋದು ಬರೋದು ಅದೆಲ್ಲ ಮಾಡ್ಕೊತಿದ್ದು ಇಲ್ಲೇ. ನಾವು ಲೈನಿಂಗ್ ನಿಲ್ಲೋದು ಬೇಡ ಬಾ, ಈ ಲೈನಿಂಗ್ ನಿಲ್ತಿರೋದು ಅವರು ಬೋಟಲ್ಲಿ ಹೋಗೋದಕ್ಕೆ. ಅದು ಇನ್ನೊಂದ್ಸಲ ಕರ್ಕೊಂಡು ಹೋಗ್ತೀನಿ, ಈಗ ಬೇಡ ನಮಗೆ. ಈ ಕಡೆ ಬಾ, ಈ ಕಡೆ ಬನ್ನಿ. ಅದು ಇಲ್ಲಿಂದ ಎಲಿಫೆಂಟಾ ಕೇವ್ಸ್ ಅಂತ ಇದೆ. ಇಲ್ಲಿಂದ ಒಂದು 10 ಕಿಲೋಮೀಟ್ರ್ 15 ಕಿಲೋಮೀಟ್ರು ಬರೀ ನಾವು ಬೋಟಲ್ಲಿ ಸಮುದ್ರದಲ್ಲಿ ಜರ್ನಿ ಮಾಡಬೇಕು 1 ಅವರು. ಅದಾದಮೇಲೆ ಸಿಗುತ್ತೆ. ಅದು ಇವಾಗ ಟೈಮ್ ಆಗುತ್ತೆ, ನಾವು ಬೆಳಗ್ಗೆ ಅದಕ್ಕೆ ಅಂತಲೇ ಬೆಳಗ್ಗೆ ಹೋಗಬೇಕು. ಇಲ್ಲ ಅದಷ್ಟೇ, ಅದು ಅಲ್ಲಿ ಕ್ಲೋಸ್. ಮುಂದಕ್ಕೆ ಸಮುದ್ರ, ಅಲ್ಲಿ ಸಮುದ್ರದ ದಡದಲ್ಲಿರೋವಂಥ ಇದು ಗೇಟ್ ವೇ ಆಫ್ ಇಂಡಿಯಾ ಇದು. ಮತ್ತು ಇನ್ನೊಂದೇನು ಗೊತ್ತಾ, 2008ರಲ್ಲಿ ಮುಂಬೈ ಅಟ್ಯಾಕ್ ಆಯಿತು, ನೆನಪಿದೆಯಾ? ಇದೇ ಹೋಟೆಲ್ ಮೇಲೆ ಮುಂಬೈ 2008ರಲ್ಲಿ ಟೆರರಿಸ್ಟ್ಗಳು ಅಟ್ಯಾಕ್ ಮಾಡಿದ್ದಿದೆ, ಇದೇ ಹೋಟ್ಲಿಗೆ. ಸುಮಾರು ಸೈನಿಕರು, ಸುಮಾರು ಜನ ಪ್ರಾಣಾರ್ಪಣೆ ಮಾಡಿದ್ದು ಇದೇ ಜಾಗದಲ್ಲಿ. ಕರ್ನಾಟಕದ ಸಂದೀಪ್ ಉನ್ನಿಕೃಷ್ಣನ್ ಅಂತ ಅವರು ಇಲ್ಲೇ ಪ್ರಾಣಾರ್ಪಣೆ ಮಾಡಿದ ಜಾಗ ಇದೆ. ಇಡೀ ಭಾರತದಲ್ಲಿ ಹೆಮ್ಮೆಯ ಹೋಟ್ಲು ಅಂತಂದರೆ ಇದನ್ನು ತೋರಿಸ್ಬೋದು. 7 ಸ್ಟಾರ್ ಹೋಟ್ಲುಗಳು ತುಂಬ ರೇರು. ಅದರೊಳಗೆ ಭಾರತದಲ್ಲಿ ಮುಂಬೈಯಲ್ಲಿ ಒಂದಿರೋದು ಇದು ತಾಜ್ ಹೋಟೆಲ್ ಅಂತ ಕರೀತಾರೆ. ಇದ್ರ ಮೇಲೆ 7 ಸ್ಟಾರ್ ಅಂತ, ನಾರ್ಮಲ್ ಹೋಟ್ಲು ಥರಲ್ಲ, 7 ಸ್ಟಾರ್ ಹೆವಿ ಕಾಸ್ಟ್ಲಿ ಹೋಟೆಲ್.